38th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ವಾಟರ್ ಕಂಟೈನರ್ ಈಸ್ ಮೇಡ್ ಬೈ ಜಾಯಿನಿಂಗ್ ಎ ಸಿಲಿಂಡರ್ ಅಂಡ್ ದ ಹೆಮಿಸ್ಪಿಯರ್ ಆಫ್ ಈಕ್ವಲ್ ರೇಡಿಯಸ್. ಅಂದ್ರೆ ನಥಿಂಗ್ ಬಟ್ ಏನು, ಈ ಸಿಲಿಂಡರ್ ರೇಡಿಯಸ್ ಎಷ್ಟಿರುತ್ತೋ, ಓಕೆ, ಸೊ ಈ ಹೆಮಿಸ್ಪಿಯರ್ ರೇಡಿಯಸ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಅವ್ರು ಕೊಟ್ಟಿರೋದೇನು, ರೇಡಿಯಸ್ ಆಫ್ ಸಿಲಿಂಡರ್ ಇಟ್ಸ್ ಈಕ್ವಲ್ ಟು ರೇಡಿಯಸ್ ಆಫ್ ಹೆಮಿಸ್ಪಿಯರ್. ಓಕೆ, ಇವ್ರಿಬ್ಬರದು ರೇಡಿಯಸ್ ಸೇಮ್. ಆಮೇಲೆ ಏನ್ ಕೊಟ್ಟಿದ್ದಾರೆ, ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್ ಈಸ್ 2772 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, CSA ಆಫ್ ಹೆಮಿಸ್ಪಿಯರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 2772 ಕೊಟ್ಟಿದ್ದಾರೆ. ಓಕೆ, ಈಗ ನೀವೇ ನೋಡ್ರಿ, CS ಆಫ್ ಹೆಮಿಸ್ಪಿಯರ್ ಫಾರ್ಮ್ ಏನು, 2πr² ಇಸ್ ಈಕ್ವಲ್ ಟು 2772. ಈಗ 2π ಇದಲ್ಲೇನು 22/7, ಆ ರೇಡಿಯಸ್ ಗೊತ್ತಿಲ್ಲ, r² ಇಸ್ ಈಕ್ವಲ್ ಟು 2772. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, r² ಇಸ್ ಈಕ್ವಲ್ ಟು 2772 ಡಿವೈಡ್ ಬೈ 7 ಕೊಡಿದ್ರೆ ಇಂಟು 7 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 2 ಇಂಟು 22. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 1 ಜಾ 2 3 ಜಾ 2 8 ಜಾ ಎಷ್ಟು ಉಳಿತು, 1 ಉಳಿತು, 2 6 ಜಾ. ಓಕೆ, ಮತ್ತೆ ನೀವು ನೋಡಿದ್ರೆ 2 11 ಜಾ 2 6 ಜಾ 12 ಎಷ್ಟು ಉಳಿತು, 1 ಉಳಿತು, 2 9 ಜಾ 18, 2 3 ಜಾ. ಓಕೆ, ಮತ್ತೆ 11 1 ಜಾ 11 6 ಜಾ 66. ಓಕೆ, 66 ಎಷ್ಟು ಉಳಿತು, 3 ಉಳಿತು, 11 3 ಜಾ 33. ಸೊ r² ಇಸ್ ಈಕ್ವಲ್ ಟು, ಓಕೆ, ಸೊ ಈಗ ಏನು ಉಳಿತು, 63 ಇಂಟು 7. ಓಕೆ, ಸೊ ನೀವು ಬುದ್ಧಿವಂತರಾದ್ರೆ ಏನ್ ಮಾಡ್ಬೇಕಂದ್ರೆ, ಈ 63ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 63ನ ನಾನು ಏನ್ ಬರಿಬಹುದು ಅಂದ್ರೆ 3 ಇಂಟು 3 ಇಂಟು 7 ಇಂಟು 7 ಅಂತ ಬರಿಬಹುದು. ಈಗ ನೀವೇ ನೋಡ್ರಿ, 63ನ ಚಿಕ್ಕ ಟೇಬಲ್ ಇಂದ ಹೋದ್ರೆ ಏನಾಗುತ್ತೆ, 3 21 ಜಾ 3 7 ಜಾ 7 1 ಜಾ. ಸೊ ಅದಕ್ಕೆ 63ನ ಏನ್ ಬರೆದಿದೆ, 3 ಇಂಟು 3 ಇಂಟು 7 3 ಇಂಟು 3 ಇಂಟು 7 ಅಂತ ಬರ್ದಿದೆ. ಓಕೆ, ಸೊ ಈ 7 ಇಲ್ಲಿ ಆಸ್ ಇಟ್ ಈಸ್ ಬರ್ದೆ. ಈಗ r ಇಸ್ ಈಕ್ವಲ್ ಟು ರೂಟ್ 3 ಇಂಟು 3 ಇಂಟು 7 ಇಂಟು 7. ಏನಾಗುತ್ತೆ, 2 3 ಇದ್ರೆ ಏನಾಗುತ್ತೆ, 1 3 ಹೊರಗಡೆ ಬರುತ್ತೆ, 2 7 ಇದ್ರೆ 1 7 ಹೊರಗಡೆ ಬರುತ್ತೆ, 3 7 ಎಷ್ಟು 21 ಸೆಂಟಿಮೀಟರ್ ಆಗುತ್ತೆ. ಓಕೆ, ರೇಡಿಯಸ್ ಬಂದ್ಬಿಟ್ಟು ಸೆಂಟಿಮೀಟರ್, ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ನೀಟಾಗಿ ಏನ್ ಕೊಟ್ಟಿದ್ರೆ, ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ರೆ ರೇಡಿಯಸ್ ಏನಂತ ಬರಿಬೇಕು ನಾವು, ಸೆಂಟಿಮೀಟರ್ ಅಲ್ಲಿ ಬರಿಬೇಕು. ಸೊ ಈಗ ರೇಡಿಯಸ್ ಆಫ್ ನಮ್ಗೆ ಏನಿದು, CS ಆಫ್ ಹೆಮಿಸ್ಪಿಯರ್ ಕೊಟ್ಟಾರ ಅಂದ್ರೆ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಎಷ್ಟಂತ ಗೊತ್ತಾಯ್ತು, 21 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಈಗ ರೇಡಿಯಸ್ ಆಫ್ ಹೆಮಿಸ್ಪಿಯರ್ 21 ಅಂದ್ರೆ ರೇಡಿಯಸ್ ಆಫ್ ಸಿಲಿಂಡರ್ ಕೂಡ 21. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ರಿ, ನೆಕ್ಸ್ಟ್ ಏನ್ ಕೇಳಿದಾರೆ, ದ ಹೈಟ್ ಆಫ್ ದ ಸಿಲಿಂಡರ್ ಈಸ್ 140 ಸೆಂಟಿಮೀಟರ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಹೈಟ್ ಆಫ್ ದ ಸಿಲಿಂಡರ್ ಟೋಟಲ್ 140 ಸೆಂಟಿಮೀಟರ್ ಅಂಡ್ ಎ ವಾಟರ್ ಲೆವೆಲ್ ಇಂಡಿಕೇಟರ್ I is fixed at height of 20 centimeter below the top of the cylinder as shown in the figure. ಇಲ್ಲಿ I ಅಂತ ಬರ್ದಿದೆ ನೋಡ್ರಿ, ಅದು ಬಂದ್ಬಿಟ್ಟು ಸಿಲಿಂಡರ್ ಇಂದ 20 ಸೆಂಟಿಮೀಟರ್ ದೂರದಲ್ಲಿ I ಅಂತ ಬರ್ದಿದೆ. ಓಕೆ, ಆಮೇಲೆ ವಾಟರ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಸಿಲಿಂಡರ್ ಅಪ್ ಟು ದ ಲೆವೆಲ್ ಆಫ್ ದ ಇಂಡಿಕೇಟರ್. ವಾಟರ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಸಿಲಿಂಡರ್ ಅಪ್ ಟು ದಿ ಲೆವೆಲ್ ಆಫ್ ದ ಇಂಡಿಕೇಟರ್. ಅಂದ್ರೆ ಇಲ್ಲಿ I ಅಂತ ಮಾರ್ಕ್ ಮಾಡಿದಾರೆ ನೋಡ್ರಿ, ಇಲ್ಲಿವರೆಗೆ ಮಾತ್ರ ವಾಟರ್ ಸ್ಟೋರ್ ಮಾಡ್ಬೋದು. ಓಕೆ, ಸೊ ಅವ್ರು ಅದಕ್ಕೆ ಡಯಾಗ್ರಾಮ್ ಅಲ್ಲಿ ಇಲ್ಲಿವರೆಗೆ ಮಾತ್ರ ವಾಟರ್ ಡಯಾಗ್ರಾಮ್ ಹಾಕಿದ್ದಾರೆ. ಓಕೆ, ಸೊ ಈಗ ನಮಗೆ ಏನು, ಇಲ್ಲಿವರೆಗೆ ಮಾತ್ರ ವಾಟರ್ ಫಿಲ್ ಆಗುತ್ತೆ. ಈಗ ಫೈಂಡ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಕಂಟೈನರ್. ಓಕೆ, ಫಸ್ಟ್ ನಾವೇನ್ ಕಂಡಿಬೇಕು, ಈಗ ಇಲ್ಲಿವರೆಗೆ ಇದು ಮ್ಯಾಕ್ಸ್ ಇರೋದು, ಹೌದಾ, ಇಲ್ಲಿವರೆಗೆ ನಾವು ಮ್ಯಾಕ್ಸ್ ನೀರು ತುಂಬಿಸ್ಬೋದು, ಇಲ್ಲಿವರೆಗೆ ಎಷ್ಟು ನೀರು ಹಿಡಿಸುತ್ತೆ ಅಂತ ಕೇಳ್ತಾರೆ. ಓಕೆ, ಇಲ್ಲಿವರೆಗೆ ಎಷ್ಟು ನೀರು ಇದರಲ್ಲಿ ಹಿಡಿಸುತ್ತೆ ಅಂದ್ರೆ ನಥಿಂಗ್ ಬಟ್ ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಸೊ ಈಗ ನೀವು ನೋಡಿದ್ರೆ ಇದನ್ನೇ ತಗೊಂಡ್ರೆ ಈಗ ಏನಾಗುತ್ತೆ, ಇದು ನಾವು ಸಿಲಿಂಡರ್ ಇಷ್ಟೇ ತಗೋಬೇಕಾಗತ್ತೆ. ಓಕೆ, ಸೊ ಅವಾಗ ಹೈಟ್ ಏನಾಗುತ್ತೆ ನೀವೇ ನೋಡ್ರಿ, ಹೈಟ್ ಚೇಂಜ್ ಆಗ್ಬಿಡುತ್ತೆ, ಟೋಟಲ್ 140. ಬಟ್ ನಮಗೆ ಬೇಕಾದ್ರೆ ಇದು ಇಲ್ಲಿವರೆಗೆ ಮಾತ್ರ. ಓಕೆ, ಇದು 20 ಇದೆ, ಈಗ ನೋಡ್ರಿ ಇದು 20 ಅಂದ್ರೆ ಇದು ಆಟೋಮೆಟಿಕ್ ಎಷ್ಟಿರುತ್ತೆ, 120 ಇರುತ್ತೆ, ಹೌದಾ, ಯಾಕಂದ್ರೆ 120 + 20 140 ಆಗುತ್ತೆ.
ಸೊ ಈಗ ನಾವು ಇದೇನು ಇದು ಹೈಟ್ ಇದು ಎಷ್ಟಾಗುತ್ತೆ ಇದು 120. ಓಕೆ, ಸೊ ಈಗ ನಾನು ಹೈಟ್ ಆಫ್ ದ ಸಿಲಿಂಡರ್ ಏನ್ ತಗೋಬೇಕಂದ್ರೆ ಫಾರ್ ಫಸ್ಟ್ ಫೈಂಡ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ಅದಕ್ಕೆ ತಗೊಂಡ್ರೆ ಹೈಟ್ ಆಫ್ ದ ಸಿಲಿಂಡರ್ ಏನಂತ ತಗೋಬೇಕು 120 ಸೆಂಟಿಮೀಟರ್ ಅಂತ ತಗೋ. ಓಕೆ, ಈಗ ಅದರಲ್ಲಿ ಈಗ ನಾವೇನ್ ತೋರ್ಬೇಕು ಇದ್ರಲ್ಲಿ ಎಷ್ಟು ನೀರು ಇಡ್ಸುತ್ತೆ ಮ್ಯಾಕ್ಸಿಮಮ್, ಸೊ ಫುಲ್ ಇಡ್ಸುತ್ತೆ, ಹೌದಾ? ಸೊ ಇಲ್ಲಿವರೆಗೆ ಅನ್ಕೊಂಡ್ರೆ ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡಿಡಿಯೋಣ. ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡಿಡಿಬೇಕು. ಇಲ್ಲಾಂದ್ರೆ ನಾನು ಸಿಂಪಲ್ ಆಗಿ ಏನ್ ಮಾಡ್ಬಿಡ್ತೀನಿ, ವಾಲ್ಯೂಮ್ ಆಫ್ ವಾಟರ್ that can be stored maximum is equal to nothing but ವಾಲ್ಯೂಮ್ ಆಫ್ ಸಿಲಿಂಡರ್. ಅದು ಎಲ್ಲಿವರೆಗೆ ಹೈಟ್ ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಆಫ್ ಹೈಟ್ 120 ಅಂತ ಬರೀ. ಓಕೆ, ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು πr²h. ಓಕೆ, ಸೊ ಈಗ ಪೈ ವ್ಯಾಲ್ಯೂ ಏನು 22/7, ರೇಡಿಯಸ್ ಏನು 21 × 21, ಆಮೇಲೆ ಹೈಟ್ ಬಂದ್ಬಿಟ್ಟು ಏನಿದೆ 120 ಇದೆ. ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 3 ಜಾ, ಈಗ 22 × 3 ಏನಾಗುತ್ತೆ 66 ಆಗುತ್ತೆ, ಇಂಟು 21 ಇಂಟು 120. ಓಕೆ, 66 ಇಂಟು ಇದನ್ನ ಮಲ್ಟಿಪ್ಲೈ ಮಾಡೋಣ. 12 1 ಜಾ 12. ಓಕೆ, ಫಸ್ಟ್ 12 ಇಂದ ಮಲ್ಟಿಪ್ಲೈ ಮಾಡಿ. 12 1 ಜಾ 12, 12 2 ಜಾ 24, 24 + 1 25. ಓಕೆ, ಇಲ್ಲೊಂದು 0 ಇದೆ, ಅದೊಂದು 0 ಆಗಿ. ಸೊ ಈ 2520 ಇಂಟು 66 ಮಾಡ್ಬೇಕು. ಓಕೆ, ಏನಾಗುತ್ತೆ ನೋಡ್ರಿ, 600, 6 2 ಜಾ 12, 1 ಕ್ಯಾರಿ, 6 5 ಜಾ 30, 31. ಓಕೆ, 6 2 ಜಾ 12, 12 + 3 15. ಸೊ 6 ಇಂದ ಮಾಡ ಮತ್ತೆ ಅದೇ ಬರುತ್ತೆ, 0 2 1 5 1. ಓಕೆ, 0 2 3 5 + 1 6, 5 + 1 6 1. ಸೊ ಎಷ್ಟು ಬಂತು 166,320. ವಾಲ್ಯೂಮ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ಬರೀಬೇಕು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಸೊ ರೇಡಿಯಸ್ ಏನು ಸೆಂಟಿಮೀಟರ್ ಅಲ್ಲಿ ಇತ್ತು. ಓಕೆ, ಸೊ ನಾವ್ ಇವಾಗ ಏನು ವಾಲ್ಯೂಮ್ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಇಷ್ಟು ವಾಟರ್ ಸ್ಟೋರ್ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ, ಇದು ಫಸ್ಟ್ ಆಯ್ತು ಇಲ್ಲಿವರೆಗೆ. ಓಕೆ, ಇಲ್ಲಿವರೆಗೆ ಮುಗೀತು. ಸೊ ಅದನ್ನ ಆನ್ಸರ್ ಬರೆದ್ಬಿಡ್ಲ, ಇಲ್ಲಿ ಆನ್ಸರ್ ಏನ್ ಮಾಡ್ಬಿಡ್ತೀನಿ 166,320. ಸೊ ಇಲ್ಲಿ ಬರ್ದ್ಬಿಡ್ತೀನಿ, ಇದ್ರ ಆನ್ಸರ್ ಬಂದ್ಬಿಟ್ಟು 166,320 ಸೆಂಟಿಮೀಟರ್ ಕ್ಯೂಬ್. ಓಕೆ, ಇದ್ರ ಆನ್ಸರ್ ಆಯ್ತು. ನೆಕ್ಸ್ಟ್ ಈಗ ಏನ್ ಮಾಡ್ತೀನಿ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಅವ್ರು ಏನ್ ಕೇಳ್ತಾ ಇದ್ರೆ, ಆಲ್ಸೋ ಫೈಂಡ್ ದ ಅಮೌಂಟ್ ಆಫ್ ಏರ್ ಸ್ಟೋರ್ಡ್ ಇನ್ ದ ರಿಮೈನಿಂಗ್ ಪೋರ್ಷನ್ ಆಫ್ ದ ಕಂಟೈನರ್. ಈಗ ಇದು ಉಳಿದಿದೆಯಲ್ಲ ಟೋಟಲ್ ಎಂಟಿ. ಓಕೆ, ಸೊ ಇದರಲ್ಲಿ ಏನು ಏರ್ ಅಂತೂ ಇದ್ದೇ ಇರುತ್ತೆ, ಅದರಲ್ಲಿ ಎಷ್ಟು ಏರ್ ಇಡ್ಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಮೇಲೆ ಕೂಡ ನಥಿಂಗ್ ಬಟ್ ಏನು, ಈಗ ಅವರು ಇದಿಷ್ಟೇ ಕೇಳ್ತಾ ಇದ್ದಾರೆ. ಇದು ಈ ಪಾರ್ಟ್ ಅವ್ರಿಗೆ ಮಾತ್ರ, ವಾಟರ್ ಬಿಟ್ ಏನಿದೆ ಅಲ್ಲ ಅದಿಷ್ಟೇ ಕೇಳ್ತಾ ಇದ್ದಾರೆ. ಅದು ಕೂಡ ನೋಡಿದ್ರೆ ನೀವು ಯಾವ ಶೇಪ್ ಅಲ್ಲಿ ಇದೆ ನೋಡ್ರಿ, ಇಲ್ಲಿ ಎರೇಸ್ ಮಾಡ್ತೀನಿ. ಸೊ ಇದು 20 ಸೆಂಟಿಮೀಟರ್ ಅಂತ ಗೊತ್ತು. ಓಕೆ, ಸೊ ಇದಿಷ್ಟೇ ನೀವು ತಗೋಬೇಕು ಇವಾಗ. ಸೊ ಇವಾಗ ನಾವು ಹೈಟ್ ಏನ್ ತಗೋಬೇಕು, ವಾಲ್ಯೂಮ್ ಆಫ್ ಸಿಲಿಂಡರ್ ತಗೋಬೇಕು, ಬಟ್ ಹೈಟ್ ಮಾತ್ರ ಬರೇ 20 ಸೆಂಟಿಮೀಟರ್ ತಗೋಬೇಕು. ಓಕೆ, ಸೊ ಈಗೇನ್ ಬರೀಬೇಕು, ವಾಲ್ಯೂಮ್ ಆಫ್ ಏರ್ stored in the remaining portion is equal to nothing but ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತಾನೆ ತಗೊಂತೀವಿ, ಬಟ್ ಹೈಟ್ 20 ಸೆಂಟಿಮೀಟರ್ ತಗೋಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಆಫ್ ಹೈಟ್ 20 ಸೆಂಟಿಮೀಟರ್. ಯಾಕಂದ್ರೆ ಈಗ ನೋಡ್ರಿ ಹೈಟ್ ಎಷ್ಟಿದೆ, ಇಷ್ಟೇ ಇದೆ, ಇಷ್ಟೇ ತಗೋಬೇಕು. ಹೈಟ್ 20 ಸೆಂಟಿಮೀಟರ್, ರೇಡಿಯಸ್ ಅಂದ್ರೆ ಸೇಮ್ ಇರುತ್ತೆ. ಸೊ ಫಾರ್ಮುಲಾ ಏನು ಇವಾಗ, ವಾಲ್ಯೂಮ್ ಆಫ್ ಸಿಲಿಂಡರ್ದು ಇಲ್ಲಿ ಅರೇಂಜ್ ಮಾಡ್ಬಿಡ್ತೀನಿ. ಇದಿಷ್ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು πr²h, ಪೈ ವ್ಯಾಲ್ಯೂ 22/7, ರೇಡಿಯಸ್ ಬಂದ್ಬಿಟ್ಟು 21 × 21, ಹೈಟ್ ಬಂದ್ಬಿಟ್ಟು 20 ಅಂತ ತಗೋಬೇಕು. ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 3 ಜಾ 22 × 3 66.
ಓಕೆ ಈಗ 21 ಇಂಟು 20 ಮಾಡಿದ್ರೆ ಏನಾಗುತ್ತೆ 2 1 2 2 2 4 ಇಲ್ಲೊಂದು 0 420 ಆಗುತ್ತೆ. ಓಕೆ ಈಗ ನಾವೇನ್ ಮಾಡಬೇಕು 420 ಇಂಟು 66 ಮಾಡೋಣ. 420 into 66 600 6 2 12 6 4 20 4 plus 1 25 ಮತ್ತೆ ಅದೇ 0 2 5 2 so 0 2 5 plus 2 7 5 plus 2 7 ಎಷ್ಟಾಯ್ತು 27,720 ವಾಲ್ಯೂಮ್ ಅಂದ್ರೆ ಏನೋ ಅವ್ರು ಸೆಂಟಿಮೀಟರ್ ಕೊಟ್ಟರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ ಸೊ ಸೆಕೆಂಡ್ ಆನ್ಸರ್ ಏನು ಇಲ್ಲಿ ಬರ್ದ್ಬಿಡ್ತೀವಿ, ಇದ್ರದ್ದು ಆನ್ಸರ್ ಬಂದ್ಬಿಟ್ಟು 27,720 ಸೆಂಟಿಮೀಟರ್ ಕ್ಯೂಬ್. ಓಕೆ ನನ್ನ ಟೀಚಿಂಗ್ ಇಷ್ಟ ಆದರೆ ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ.